ಸರ್, ಈಗ ಕಮಿಂಗ್ ಟು ಸಿನಿಮಾ ಫೀಲ್ಡ್, ಎರಡು ಸಿನಿಮಾಗಳು ಆಲ್ರೆಡಿ 2, 3, 4 ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಈ ಎಲ್ಲಾ ಕುನ್ನಿಲಿ ನಿಮ್ದೇ ಕಟ್ಔಟ್ ಆ ಥರದ ಒಂದಷ್ಟು ಪೋಸ್ಟರ್ ನೋಡಿದ್ವಿ. ಸೊ ಇದರಲ್ಲಿ ಒಂದು ಪೊಲಿಟಿಷಿಯನ್ ಪಾತ್ರ, ಎಲ್ಲಾ ಕುನ್ನಿ ಅನ್ನೋದು ಒಂದು ಪೊಲಿಟಿಷಿಯನ್ ಪಾತ್ರ. ಈ ಹೊಸೂರಿಂದ ಕರ್ನಾಟಕಕ್ಕೆ ಬಂದು ಕಾರ್ಯ ಕೆಲಸ ಮಾಡಿಕೊಂಡು ಅಲ್ಲೇ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗುವಂತ ಒಬ್ಬ ಅಧ್ಯಕ್ಷನ ಪಾತ್ರ ನನಗೆ. ಈಗಿನ ಪೊಲಿಟಿಕಲ್ ಸಟೈರನ್ನ ಗೇಲಿ ಮಾಡುವಂತಹ ಸಬ್ಜೆಕ್ಟ್ ಅದು. ಎಲ್ಲಾ ಕುನ್ನಿ, ವಜ್ರಮುನಿಯವರ ಡೈಲಾಗ್, ಎಲ್ಲಾ ಕುನ್ನಿ ಅನ್ನೋದು. ಯಾರು ಎಲ್ಲಾ ಕುನ್ನಿ ಅನ್ನೋದೇ ನಿಮಗೆ ಸಸ್ಪೆನ್ಸ್. ಯಾವ ನಾಯಿ ನನ್ನ ಮಗ ಯಾರವನು, ನಾಯಿ ಮರಿ ಯಾರವನು. ಬಹಳ ಚೆನ್ನಾಗಿದೆ. ಹ್ಯೂಮರ್ ಬ್ಲೆಂಡೆಡ್ ಆಗಿರುವಂತ ಈಗಿನ ವಿಚಾರಗಳು, ರಾಜಕೀಯ ವ್ಯವಸ್ಥೆಗಳನ್ನ ಅಣಕು ಮಾಡುವಂತ ಒಂದು ವಿಷಯ ತುಂಬಾ ಅದ್ಭುತವಾಗಿದೆ. ಇವನ್ ಕೋಮಲ್ ಅವರ ಸಿನಿ ಜರ್ನಿಯಲ್ಲಿ ತುಂಬಾ ದೊಡ್ಡ ಸಿನಿಮಾ ಆಗುತ್ತೆ ಇದು. ಮೊದಲ ಬಾರಿಗೆ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ವಜ್ರಮುನಿ ಗೆಟಪ್ಪಲ್ಲಿ ವಜ್ರಮುನಿಯನ್ನೇ ಹೋಲ್ತಾ ಇದ್ದಾರೆ. ಒಳ್ಳೆ ಪ್ರೊಡಕ್ಷನ್ ಹೌಸ್, ಒಳ್ಳೆ ಡೈರೆಕ್ಟ್ರು, ಪ್ರಾಮಿಸಿಂಗ್ ಡೈರೆಕ್ಟ್ರು ಪ್ರದೀಪ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ನಂಬಿಕೆ ಇದೆ, ಸದ್ಯದಲ್ಲಿ ರಿಲೀಸ್ ಆಗ್ತಾ ಇದೆ. ಅದಾದ್ಮೇಲೆ ನಾನು ತುಂಬಾ ನಿರೀಕ್ಷೆಯಿಂದ ಕಾಯ್ತಾ ಇರುವಂಥದ್ದು ಕರಾವಳಿ ಸಿನಿಮಾ. ಕರಾವಳಿ ಆದ್ಮೇಲೆ ಜಡೇಶ್ ಮ್ಯಾಕ್ಸ್ ಅಲ್ಲಿ ಒಂದು ಸಣ್ಣ ಪಾತ್ರ ಬಂದು ಹಿಂಗೆ ಹೋಗ್ತೀನಿ. ಒಂಥರ ಈಗ ಕಥೆಗಳು ಹೇಳಕ್ ಜನ ಬರ್ತಾ ಇದ್ದಾರೆ. ಮಿತ್ರ ಇದಾರಪ್ಪ, ಈಗ ಒಂದಷ್ಟು ಓಪನ್ ಆಗಿದೆ, ಆಗ್ತಾ ಇದೆ. ಖುಷಿ ಅನಿಸ್ತಾ ಇದೆ. ಪ್ರೊಡಕ್ಷನ್ ಸರ್ ಒನ್ಸ್ ಅಗೇನ್ ಅದೇ ಮಾಡಬೇಕು ಖಂಡಿತ. ಅದಕ್ಕೆ ಈಗ ನೋಡಿ ಸರ್, ಈಗ ಒಂದು ಸಿನಿಮಾ ಒಂದು ಕಲೆ ಹೇಗೋ ವ್ಯಾಪಾರ ಕೂಡ ಹಾಗೆ. 100%. ನನ್ನ ಹತ್ರ ಇಬ್ಬರು ಇದ್ದಾರೆ, ಕಲಾವಿದರು ಇದ್ದಾನೆ, ವ್ಯಾಪಾರಿ. ಸೊ ಮಾಡಿದ ಮಿಸ್ಟೇಕ್ಗಳು ನನಗೆ ಗೊತ್ತಿದೆ. ಎಲ್ಲವೂ ಇಟ್ಟುಕೊಂಡು ಭಾಳ ಕಮರ್ಷಿಯಲ್ ಆಗಿ ಒಳ್ಳೆ ಕಮರ್ಷಿಯಲ್ ಹೀರೋಗಳೆಲ್ಲ ಇಟ್ಕೊಂಡು ಪ್ರೊಡಕ್ಷನ್ ಹೌಸನ್ನು ಕಂಟಿನ್ಯೂ ಮಾಡ್ತೀನಿ. ಆ ಲೆಗಸಿನ ನನ್ನ ಮಗಳ ಮೂಲಕ ನಾನು ಕ್ಯಾರಿ ಮಾಡಿ. ವಂಡರ್ಫುಲ್. ಈಗ ಒಂದು ಹಳೆ ಆಪರೇಷನಿಂದ ಈಗ ತಾನೇ ಚೇತರಿಸ್ಕೋತಾ ಇದ್ದೀನಿ. ಬಟ್ ಗೆಟ್ ಬ್ಯಾಕ್ ಆಗ್ತೀನಿ, ಫಿನಿಕ್ಸ್ ಥರ ಎದ್ದು ನಿಂತ್ಕೋತೀನಿ. ಕಳೆದಿರೋ ಕಡೆನೆ ಮತ್ತೆ ಪಡಿಬೇಕು ಅಂತ ಪರ್ಸನ್ನ ಗಾಂಧಿನಗರದಲ್ಲಿ ಕಳ್ಕೊಂಡ್ಬಿಟ್ಟು ಜಯನಗರದಲ್ಲಿ ಹುಡುಕಿದ್ರೆ ಪರ್ಸ್ ನಂಗೆ ಸಿಗಲ್ಲ. ಪರ್ಸ್ ಬಿದ್ದೋಗಿರೋದು ಗಾಂಧಿನಗರದಲ್ಲಿ ಅಲ್ಲೇ ಹುಡುಕ್ಬೇಕು. ಗಾಂಧಿನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಕು. ಜಯನಗರ ಕೊಟ್ಟರೆ ನಂಗೆ ಸಿಗಲ್ಲ. ವಂಡರ್ಫುಲ್ ಸರ್, ವಂಡರ್ಫುಲ್ ಸರ್. ನಿಮ್ಮ ಸಿನಿ ಜರ್ನಿ ಹೀಗೆ ಮುಂದುವರಿಲಿ. ಅಫ್ಕೋರ್ಸ್ ನಿಮ್ಮನ್ನ ಒಬ್ಬ ಹ್ಯೂಮರ್ ರೋಲ್ ಅಲ್ಲಿ ಒಂದು ಕಾಮಿಡಿಯನ್ ಆಗಿ ನೋಡೋದಕ್ಕೆ ಇಷ್ಟ ಖಂಡಿತವಾಗ್ಲೂ ನಾವು ಪಡ್ತಾ ಇದ್ವಿ. ಬಟ್ ಕರಾವಳಿಯಲ್ಲಿ ನೀವು ತೋರಿಸಿರುವಂತಹ ಒಂದು ಚಮಕ್, ಅಫ್ಕೋರ್ಸ್ ಅದು ಕೂಡ ಜನಕ್ಕೆ ಇಷ್ಟ ಆಗುತ್ತೆ ಅಂತ ನಾವು ಅನ್ಕೋತೀವಿ. ಅಂಡ್ ನಿಮ್ಮ ಬಿಸ್ನೆಸ್, ನಿಮ್ಮ ಈವೆಂಟ್ ಎಲ್ಲವೂ ಕೂಡ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಇಷ್ಟೊತ್ತು ಸಮಯ ಕೊಟ್ರಿ. ವಂಡರ್ಫುಲ್ ಟಾಕಿಂಗ್ ಟು ಯು ಸರ್. ತುಂಬಾ ಖುಷಿ ಆಯ್ತು. ಬಹಳ ದಿನ ಆದ್ಮೇಲೆ ನೀವು ಭೇಟಿ ಆಗ್ತಾ ಇದ್ದೀವಿ. ಬಹಳ ಆನಂದ ಆಯ್ತು ನನಗೆ. ಆಮೇಲೆ ದೊಡ್ಡ ನಂಬರ್ 1 ಚಾನಲ್ ಇದು ನಮ್ಮ TV9, ನಮ್ಮ ಹೆಮ್ಮೆ. ಆ ವಾಹಿನಿಯಲ್ಲಿ, ಡಿಜಿಟಲ್ ವಾಹಿನಿಯಲ್ಲಿ ನನ್ನನ್ನು ಸಣ್ಣ ಕಲಾವಿದ, ನಾನು ಅದು ದೊಡ್ಡ ಸಾಧನೆ ಏನೂ ಇಲ್ಲ ನಂದು. ನೋ ಸರ್, ನನ್ನ ಕರೆಸಿ ನಮ್ಮ ಇಷ್ಟೆಲ್ಲ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ವಾಹಿನಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಆತಿಥ್ಯ, ನಿಮ್ಮ ಈ ಒಂದು ಗಾರ್ಡನ್ ನೋಡೋದಕ್ಕೆ ನಮಗೊಂದು ಖುಷಿ ಆಯಿತು. ಎಲ್ಲ ಪ್ಲಾಂಟ್ಸನ್ನು ಬೆಳೆಸಿದಿರಿ, ಆಯುರ್ವೇದಿಕ್ ಪ್ಲಾಂಟ್ಸು. ಸೊ ನಿಮ್ಮಲ್ಲಿ ಒಬ್ಬ ಆ ಗಿಡ ಬೆಳೆಸುವಂತಹ ಒಂದು ಗುಣ ಇದೆ, ನಗಿಸುವಂತ ಗುಣ. ಬೆಳೆಸ್ತಿರೋ ಸ್ಟೇಜಲ್ಲೂ ಕೂಡ ಅಲ್ಲಿ ಒಂದು ಬಟ್ಲು ನೋಡ್ತೀರಿ. ಪ್ರತಿದಿನ ನನ್ನ ಮನೆಯವರು ನನಗೆ ಊಟ ಕೊಡ್ತಾರ, ಕಾಫಿ ಕೊಡ್ತಾರ ಗೊತ್ತಿಲ್ಲ, ಒಂದು ಬಟ್ಲಲ್ಲಿ ಫುಲ್ ನೀರು ಇಡ್ತಾರೆ. ಅಷ್ಟು ರಾಗಿ ಕಾಳುಗಳು ತಂದು ಪಕ್ಷಿಗೆ ಇಡ್ತಾರೆ. ಎಲ್ಲಿ ಆಚೆ ಇದ್ರು ಕೂಡ, ನಾವು ಆಚೆ ಟೂರ್ಗೆ ಹೋದ್ರು ಕೂಡ ಮನೆ ಕೆಲಸದವರೆಗೂ ಅಲ್ಲಿ ಫಸ್ಟ್ ಹೋಗಿ ನೀರಡಿ ಅನ್ನುವಂಥ ಸಂಸ್ಕೃತಿ. ಅದು ನಾನು ಹೇಳ್ತೀನಿ, ಇರೋ ಜಾಗವನ್ನು ಭಾಳ ಸುಂದರವಾಗಿ ಇಟ್ಕೋಬಹುದು. ಒಳ್ಳೆ ಆಕ್ಸಿಜನ್, ಎಲ್ಲಾ ವೆರೈಟಿ ಆಯುರ್ವೇದಿಕ್ ಪ್ಲಾಂಟೇಶನ್ ನಾನು ಮನೆ ಮುಂದೆ ಬೆಳೆಸ್ತೀನಿ. ಚೆನ್ನಾಗಿದೆ. ಸಂಜೆ ಬಂದು ಇಲ್ಲಿ ಕೂತ್ರೆ ರಿಲ್ಯಾಕ್ಸ್ ಫೀಲಿಂಗ್ ಇದೆ. ಅದು ಪಾರ್ಟಿ ಗಿಟಿ ಮಾಡೋದಕ್ಕೂ ಒಳ್ಳೆ ಜಾಗ, ಒಳ್ಳೆ ಆಕ್ಸಿಜನ್. ನೈಟ್ ಕಾಫಿ ಕುಡಿಯೋದಕ್ಕೂ ಒಳ್ಳೆ ಜಾಗ, ಡಿಸ್ಕಷನ್ ಮಾಡೋದಕ್ಕೂ ಒಳ್ಳೆ ಜಾಗ. ಒಂದು ಮನೆ ಒಂದು 2 ಗಿಡ. ಗ್ಲೋಬಲ್ ವಾರ್ಮಿಂಗ್ ಇರುವ ಕಾರಣ ಪಕ್ಷಿಗಳಿಗೆ ಆಹಾರಕ್ಕೂ ಸ್ವಲ್ಪ ಮಾಡಬೇಕು, ನಮ್ಮಲ್ಲಿರಬೇಕು. ನಮ್ಮ ಈ ಲೆಗಸಿ, ಈ ವಿಚಾರಗಳು ಕ್ಯಾರಿ ಆಗಬೇಕು. ವೆರಿ ಟ್ರೂ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆದಾಗಿ.